ಹಲೋ ವ್ಯೂವರ್ಸ್, ಹೇಗಿದ್ದಾರೆ ಎಲ್ಲರೂ? ನಮಸ್ಕಾರ ಎಲ್ಲರಿಗೂ. ಇವತ್ತಿನ ಟಾಪಿಕ್ ಬಂದುಬಿಟ್ಟು ಲೆಗ್ ಸ್ಪಿನ್ ಬೇಸಿಕ್ ಬಾಲಿಂಗ್ ಗ್ರಿಪ್ ಹೇಗಿರಬೇಕು ಅಂದರೆ ಬಾಲ್ ಹೇಗೆ ಹಿಡ್ಕೋಬೇಕು ಅನ್ನೋದ್ರ ಬಗ್ಗೆ ಹೇಳ್ಕೊಡ್ತೀನಿ. ಪ್ಲಸ್ ಅಷ್ಟೇ ಅಲ್ಲ, ರಿಲೀಸ್ ಹೇಗೆ, ಪ್ಲಸ್ ಇದ್ರದ್ದು 2 ವೇರಿಯೇಷನ್ಸ್ ಕೂಡ ಹೇಳ್ಕೊಡ್ತೀನಿ. ವೇರಿಯೇಷನ್ಸ್ ಅಂದರೆ ನೀವು ಲೆಗ್ ಸ್ಪಿನ್ ಅಂದ್ಕೊಂಡು ಬ್ಯಾಟ್ಸ್ಮನ್ನು ಆಡಿದ್ರೆ ಅವರು ಡಿಸೀವ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ 2 ವೇರಿಯೇಷನ್ಸ್ ಪ್ಲಸ್ ಲೆಗ್ ಸ್ಪಿನ್ ಗ್ರಿಪ್ಪು, ಆಮೇಲೆ ರಿಲೀಸ್ ಕೂಡ ಹೇಳ್ಕೊಡ್ತೀನಿ. ಸೊ ವೆದರ್ ಕೂಡ ತುಂಬ ಚೆನ್ನಾಗಿದೆ ಇವತ್ತು. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ ಅಂತೆ. ಸೊ ಲೆಗ್ ಸ್ಪಿನ್ ಗ್ರಿಪ್ ಬಗ್ಗೆ ಹೇಳ್ತೀನಿ. ಸೊ ಫಸ್ಟ್ ಆಫ್ ಆಲ್ ಗ್ರಿಪ್ ಅಂದರೆ ಬಾಲ್ ಹೇಗೆ ಹಿಡ್ಕೋಬೇಕು ಅನ್ನೋದು, ಅದಕ್ಕೊಂದು ಪ್ರಾಪರ್ ಟೆಕ್ನಿಕ್ ಇರಬೇಕು ಹಿಡ್ಕೊಳ್ಳಿಕ್ಕೆ. ಸೊ ಟೆಕ್ನಿಕ್ ಬಂದುಬಿಟ್ಟು ನಿಮ್ಮ 3 ಫಿಂಗರ್ಸ್ ಇದರಲ್ಲಿ ಇಂಪಾರ್ಟೆಂಟ್. ಓಕೆ, ನಿಮ್ಮ 3 ಫಿಂಗರ್ಸಲ್ಲಿ ಬಾಲ್ ಈ ಥರ ಕೂತ್ಕೋಬೇಕು. ಓಕೆ, ಇದು ನಿಮ್ಮ ಬೇಸಿಕ್ ಲೆಗ್ ಸ್ಪಿನ್ ಗ್ರಿಪ್. ಸೊ ಈ ಥರ ಇಟ್ಕೋಬೇಕು. ಆದರೆ ಇದರಲ್ಲಿ ಇದು ಇಂಡೆಕ್ಸ್ ರಿಂಗ್ ಫಿಂಗರ್ ಇದೆಯಲ್ಲ, ಇದು ತುಂಬ ಇಂಪಾರ್ಟೆಂಟ್. ಇದೇ ನಿಮ್ಮ ಬಾಲಲ್ಲಿ ಸ್ಪಿನ್ ಕೊಡೋದು. ಓಕೆ, ಸೊ ಇದು ತುಂಬ ಇಂಪಾರ್ಟೆಂಟ್. ಬಟ್ ಏನಾಗುತ್ತೆ ಅಂತಂದರೆ ಇದನ್ನು ತುಂಬ ಸ್ಟ್ರಿಕ್ಟಾಗಿ ಫಾಲೋ ಮಾಡೋ ಅವಶ್ಯಕತೆ ಇಲ್ಲ. ನಿಮ್ಮದೇ ಆದ ಒಂದು ಗ್ರಿಪ್ ಇಟ್ಕೊಂಡ್ರೂ ಪ್ರಾಬ್ಲಮ್ ಇಲ್ಲ. ಯಾಕಂದರೆ ರಶೀದ್ ಖಾನ್ ಇವಾಗ ಟಾಪ್ ಬೌಲರಲ್ಲ, ಅವರು ಈ ಥರ ಇಟ್ಕೊತಾರೆ, ಫಿಂಗರ್ಸಲ್ಲಿ ಸ್ಪಿನ್ ಮಾಡ್ತಾರೆ ಅವರು. ಓಕೆ, ಇದು ಅವರ ಗ್ರಿಪ್. ಅನಿಲ್ ಕುಂಬ್ಳೆ ಅವರು ಸ್ವಲ್ಪ ಥಂಬ್ ಯೂಸ್ ಮಾಡಿ ಬೌಲಿಂಗ್ ಮಾಡ್ತಾಯಿದ್ರು. ಸೊ ನನ್ನ ಪ್ರಕಾರ ನೀವು ಇದೇ ಥರ ಮಾಡಬೇಕು ಅಂತೇನಿಲ್ಲ. ನಿಮ್ಮದೇ ಒಂದು ಗ್ರಿಪ್ ಡೆವಲಪ್ ಮಾಡಿ, ಅಕಸ್ಮಾತ್ ಅದು ಸ್ವಲ್ಪ ಡಿಫ್ರೆಂಟ್ ಇತ್ತು, ನೀವು ಸ್ಪಿನ್ ಮಾಡೋಕ್ಕೆ ಆಗ್ತಿತ್ತು ಅಂದರೆ ಅದನ್ನು ನನಗೆ ಶೇರ್ ಮಾಡಿ, ನಾನು ಕೇಳ್ಕೊತೀನಿ. ಸೊ ಅಲ್ಲಿವರೆಗೂ ನೀವು ಸ್ಟಾರ್ಟಪ್ ಮಾಡೋದಿತ್ತಂದರೆ 3 ಫಿಂಗರ್ ಇಲ್ಲಿ ನಿಮ್ಮ ಇಟ್ಕೊಳ್ಳಿ. ಇದು ನಿಮ್ಮ ಲೆಗ್ ಸ್ಪಿನ್ ಗ್ರಿಪ್. ಓಕೆ, ಸೊ ಇದರ ರಿಲೀಸ್ ಬಗ್ಗೆ ಹೇಳ್ತೀನಿ. ರಿಲೀಸ್ ಮಾಡಬೇಕಾದ್ರೆ ನೀವೇನು ಮಾಡಬೇಕು ಅಂತಂದರೆ, ಬಾಲ್ನ ರಿಲೀಸ್ ಮಾಡಬೇಕಾದ್ರೆ ನೀವು ಈ ಥರ ರಿಲೀಸ್ ಮಾಡೋದು. ಇದು ನಿಮ್ಮ ಲೆಗ್ ಸ್ಪಿನ್. ಓಕೆ, ಇವಾಗ ಇದು ನಿಮ್ಮ ರೆಸ್ಟ್ ಇದೆಯಲ್ಲ, ಇದು ನನ್ನ ಕಡೆ ನೋಡ್ತಾ ಇದೆ. ಇದನ್ನು ನೀವು ಹಿಂಗೆ ಮಾಡಿದ್ರೆ ಸೀಮ್ ನೋಡಿ ಆ ಕಡೆಗೆ ಪಾಯಿಂಟ್ ಆಗ್ತಾಯಿದೆ. ಇದು ನಿಮ್ಮ ಲೆಗ್ ಸ್ಪಿನ್. ಓಕೆ, ಈ ಥರ ರಿಲೀಸ್ ಮಾಡಿದ್ರೆ ಇದು ಲೆಗ್ ಸ್ಪಿನ್ ಆಗುತ್ತೆ. ಓಕೆ, ಸೊ ನಾನು ಇನ್ನೊಂದು ಬಾಲ್ ಬಗ್ಗೆ ಹೇಳಿದೆ. ಇದರಲ್ಲಿ ನಿಮಗೆ 2 ವೇರಿಯೇಷನ್ಸ್ ಕೂಡ ಹೇಳ್ಕೊಡ್ತೀನಿ ಅಂದ್ಬಿಟ್ಟು. ಸೊ 2ನೇ ವೇರಿಯೇಷನ್ ಬಂದುಬಿಟ್ಟು ಟಾಪ್ ಸ್ಪಿನ್ನರ್ ಅಂದ್ಬಿಟ್ಟು. 1ನೇ ವೇರಿಯೇಷನ್ ಟಾಪ್ ಸ್ಪಿನ್ನರ್ ಏನಾಗುತ್ತೆ, ಸೇಮ್ ಬಾಲಿಂಗ್ ಗ್ರಿಪ್ ಏನೂ ಚೇಂಜ್ ಆಗೋಲ್ಲ, ಯಾವುದೇ ವೇರಿಯೇಷನ್ಸ್ ಗ್ರಿಪ್ ಚೇಂಜ್ ಆಗೋಲ್ಲ. ಸೊ ಇದರಲ್ಲಿ ನೀವು ಬಾಲ್ನ ಹೀಗೆ ಹಾಕೋ ಬದಲು ಹೀಗೆ ಹಾಕಿದ್ರೆ ಲೆಗ್ ಸ್ಪಿನ್ ಆಗುತ್ತೆ. ಇದನ್ನು ನೀವು ಹೀಗೆ ಹಾಕ್ತೀರಾ. ಓಕೆ, ಸ್ಟ್ರೈಟ್ ಸೀಮ್ ಇಟ್ಕೊಂಡು ಇದನ್ನು ಹೀಗೆ ಹಾಕಿದ್ರೆ ಬಾಲ್ ಹೀಗೆ ಹೋಗುತ್ತೆ. ಇದು ಸ್ವಲ್ಪ ಫಾಸ್ಟ್ ಹೋಗಿ ಬೌನ್ಸ್ ಕೂಡ ಆಗೋ ಚಾನ್ಸಸ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಬ್ಯಾಟ್ಸ್ಮನ್ ಸ್ಟ್ರೈಟ್ ಬಾಲ್ ಸ್ಪಿನ್ ಆಗುತ್ತೆ ಅಂತ ಆಡಿದ್ರೆ ಸ್ಟ್ರೈಟಾಗಿ ಬಂತು ಅಂದರೆ LBW ಆಗೋ ಚಾನ್ಸಸ್ ತುಂಬ ಇರುತ್ತೆ. ಸೊ ಇದು ನಿಮ್ಮದು ಟಾಪ್ ಸ್ಪಿನ್ನರ್. ಓಕೆ, ಗೂಗ್ಲಿ ತುಂಬ ಇಂಪಾರ್ಟೆಂಟ್. ಬೌಲಿಂಗ್ ಲೆಗ್ ಸ್ಪಿನ್ನರ್ಗೆ ಗೊತ್ತಿರಲೇಬೇಕು ಅಂತದ್ದು. ಸೊ ಗೂಗ್ಲಿ ಬಂದುಬಿಟ್ಟು ನೀವೇನು ಮಾಡಬೇಕು ಅಂತಂದರೆ, ನಿಮ್ಮ ಬಾಲ್ ರಿಲೀಸ್ ಮಾಡಬೇಕಾದ್ರೆ ಬಾಲ್ ನಿಮ್ಮ ಕೈ ಹಿಂದೆಯಿಂದ ಬರಬೇಕು ಈ ಥರ. ಓಕೆ, ನಿಮ್ಮ ಕೈ ಹಿಂದೆಯಿಂದ ಬಂದರೆ ಬಾಲ್ ಏನಾಗುತ್ತೆ, ಫಾರ್ ಎಕ್ಸಾಂಪಲ್ ನಾನು ಕೈ ನೋಡ್ತಾ ಇದ್ದೀರಲ್ಲ, ಬಾಲ್ ಈ ಥರ ಬರ್ತಾಯಿದೆ. ಸೊ ಇದು ಹಿಂಗೆ ಬಂದರೆ ಬಾಲು ಸೇಮ್ ಗ್ರಿಪ್ಪು, ನಥಿಂಗ್ ಚೇಂಜಸ್, ಬಟ್ ಬಾಲ್ ಮಾತ್ರ ನಿಮ್ಮ ಕೈ ಹಿಂದೆಯಿಂದ ಬರುತ್ತೆ. ಸೊ ಹಿಂದೆಯಿಂದ ಬಂದೇನಾಗುತ್ತೆ, ಬಾಲು ಹೀಗೆ ಹೋಗೋ ಬದಲು ಬಾಲು ಹೀಗೆ ಬರುತ್ತೆ. ಸೊ ಬ್ಯಾಟ್ಸ್ಮನ್ ಅಕಸ್ಮಾತ್ ನಿಮ್ಮ ಕೈ ನೋಡ್ತಾ ಇಲ್ಲ ಅಂತಂದರೆ ಲೆಗ್ ಸ್ಪಿನ್ನರ್ ಬದಲು ಆಫ್ ಸ್ಪಿನ್ ಆಗಿಬಿಡ್ತೀರ ನೀವು. ಓಕೆ, ಸೊ ಡಿಸೀವ್ ಮಾಡೋದು ತುಂಬ ಈಸಿ ಆಗುತ್ತೆ. ಇದು 3 ಗ್ರಿಪ್ಪು, ಇದು 1 ಗ್ರಿಪ್ಪು ಪ್ಲಸ್ 2 ವೇರಿಯೇಷನ್ಸ್ ಈ ಬೌಲಿಂಗ್ದು. ಸೊ ವಿವರ್ಸ್, ಥ್ಯಾಂಕ್ಸ್ ವಿಡಿಯೋ ನೋಡಿದ್ದಕ್ಕೆ. ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಯಿತು ಅನಿಸುತ್ತೆ. ಸೊ ಹೊರಗಡೆ ಬಂದುಬಿಟ್ಟು ಮಾಡಿದೆ, ಬಟ್ ಪ್ರಾಪರಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ನಿಮಗೆ, ಡೀಟೇಲಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ನಂಗೆ ಸ್ವಲ್ಪ ಸೆಟ್ಟಿಂಗ್ಸ್ ಚೆನ್ನಾಗಿ ಅನಿಸ್ತು. ಹೊರಗಡೆ ಇದ್ದರೆ ಸ್ವಲ್ಪ ನಿಮಗೂ ಡಿಫ್ರೆಂಟ್ ಅನಿಸ್ಬೋದು ಅಂತ ನಾನು ಮಾಡಿರೋದು. ನಿಜವಾಗ್ಲೂ ವೆದರ್ ತುಂಬ ಚೆನ್ನಾಗಿದೆ, ಸ್ವಲ್ಪ ಕೋಲ್ಡ್ ಆಗಿದೆ, ಸ್ವಲ್ಪ ಗಾಳಿ ಹೊಡಿತಾ ಇದೆ. ನಿಮ್ಮ ಹತ್ರನೂ ಅದೇ ಥರ ವೆದರ್ ಇರ್ಬೋದು. ಸೇಫಾಗಿರಿ, ಚೆನ್ನಾಗಿರಿ, ಆ್ಯಂಡ್ ವಿಡಿಯೋ ನೋಡ್ತಾ ಇರಿ, ಶೇರ್ ಮಾಡ್ತಾ ಇರಿ. ಓಕೆ, ಬಾಯ್.